ಇದು ದಿನಗಳ ಹಿಂದೆ ಶಿರಸಿಯಲ್ಲಿ ನಡೆದಂತಹ ಸ್ಫೂರ್ತಿದಾಯಕ ಘಟನೆ. ಮನೆಯವರು ಕೆಲಸದಲ್ಲಿ ಮಗ್ನರಾಗಿದ್ದಾಗ ಆಟವಾಡುತ್ತಾ ಬಂದಂತ ಭುವಿ ಅನ್ನುವಂತ 2 ವರ್ಷದ ಹೆಣ್ಣು ಮಗು ಆಕಸ್ಮಿಕವಾಗಿ 50 ಅಡಿ ಆಳದ ಬಾವಿಗೆ ಬಿದ್ದಿದೆ. ಆದರೆ ಅದೃಷ್ಟವಶಾತ್ ಮೋಟಾರ್ ಪೈಪ್ ಆಸರಿಯಲ್ಲಿ ಸಾವಿನೊಂದಿಗೆ ಹೋರಾಡ್ತಾ ಇದ್ದಂತಹ ಮಗುವನ್ನ ಕಂಡು ಮಗುವಿನ ತಾಯಿ ಹಾಗೂ ನೆರೆದಿದ್ದವರು ಅಸಹಾಯಕರಾಗಿ ಚೀರಾಡಿದ್ದಾರೆ. ಈ ಚೀರಾಟವನ್ನ ಕೇಳಿದಂತಹ ಬೆಂಗಳೂರಿಗೆ ಹೊರಡಲು ತಯಾರಾಗಿ ನಿಂತಿದ್ದಂತಹ ಫಯಾಜ್ ಅವರು ಸ್ಥಳಕ್ಕೆ ಧಾವಿಸಿ ಬಂದು ಯಾವುದೇ ವಿಳಂಬವಿಲ್ಲದೆ ಹಿಂದೆ ಮುಂದೆ ನೋಡದೆ ಜೀವದ ಹಂಗು ತೊರೆದು ಆಳವಾದ ಬಾವಿಗೆ ಇಳಿದು ಮಗುವನ್ನ ಸುರಕ್ಷಿತವಾಗಿ ಮೇಲೆ ತಂದಿದ್ದಾರೆ. 2 ವರ್ಷದ ಮಗು ಭುವಿಯ ಪಾಲಿಗೆ ಆಪತ್ಬಾಂಧವನಾಗಿ ಬಂದಂತ ಫಯಾಜ್ ರವರ ಕಾರ್ಯಕ್ಷಮತೆಯನ್ನ ಇಡೀ ನಗರವೇ ಕೊಂಡಾಡಿದೆ. ಧರ್ಮ ಮತ್ತು ಜಾತಿಗಳ ಹೆಸರಿನಲ್ಲಿ ಸಮಾಜವನ್ನ ವಿಭಜಿಸುವ ಶಕ್ತಿಗಳ ಮಧ್ಯೆ ಫಯಾಜ್ ಅವರ ಈ ಕಾರ್ಯವು ನೈಜ ಮಾನವೀಯತೆಗೆ ಸಾಕ್ಷಿಯಾಗಿದೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಾವಿನ ದವಡಿಯಲ್ಲಿದ್ದಂಥ ಕಂದಮ್ಮನ ಜೀವ ಉಳಿಸಲು ಅವರು ತೋರಿದ ಸಮಯ ಪ್ರಜ್ಞೆ ಮತ್ತು ಧೈರ್ಯವು ನಾಡಿಗೆ ಮಾದರಿಯಾಗಿದೆ. ಸೌಹಾರ್ದತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದಂಥ ಫಯಾಜ್ ಅವರ ಈ ವೀರತ್ವದ ಕಾರ್ಯವನ್ನು ಗೌರವಿಸುತ್ತಾ ಇಂತಹ ಸತ್ಕಾರ್ಯಗಳು ಸಮಾಜದಲ್ಲಿ ಪರಸ್ಪರ ಪ್ರೀತಿ ಮತ್ತು ನಂಬಿಕೆಯನ್ನ ಮತ್ತಷ್ಟು ಗಟ್ಟಿಗೊಳಿಸಲಿ ಅಂತ ಹೇಳಿ ಆಶಿಸುತ್ತಾ ಆಪತ್ ಬಾಂಧವ ಫಯಾಜ್ ರವರ ಅಪ್ರತಿಮ ಸಾಹಸಕ್ಕೆ ಕನ್ನಡ ಮುಸ್ಲಿಂ ಒಕ್ಕೂಟವು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸುತ್ತದೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.